ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿಗೆ ಸುದಿನ. ಕಾರಣ ನಾವೆಲ್ಲರೂ ನಮ್ಮ ಇತಿಹಾಸ తిಳ್ಕೊಂಡಿದ್ದೀವಿ ಮತ್ತು ಎಲ್ಲರೂ ಕೇಳಿದ್ದೀವಿ. అందరికీ తెలిసిండే విచారము ఏమంటే ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ದಕ್ಷಿಣ ಭಾರತವನ್ನು ಆಳಿದಂಥ ಏಕೈಕ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯರ ವಂಶಸ್ಥರು 19ನೇ ತಲೆಮಾರಿನ ಶ್ರೀಕೃಷ್ಣ ದೇವರಾಯರು ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿಗೆ ಬಂದಿದ್ದಾರೆ. ಅದು ಶ್ರೀ ಕ್ಷೇತ್ರ ಕುರುಡುಮಲೆಯ ಗಣಪತಿ ದೇವಸ್ಥಾನದ ಸನ್ನಿಧಾನದಲ್ಲಿ ನಾವು ಅವ್ರನ್ನ ಭೇಟಿಯಾಗಿದ್ದು ತುಂಬ ಸಂತೋಷದ ವಿಷಯ. ಜೊತೆಗೆ ಈ ಕುರುಡುಮಲೆ ದೇವಸ್ಥಾನದ ಇತಿಹಾಸವನ್ನು ನಾವು ತಿಳ್ಕೊಂಡಾಗ ಆ ದೇವರಿಗೆ ಯಾವುದೇ ರೀತಿಯಾದಂಥ ಚಾವಣಿ ಇರಲಿಲ್ಲ. ಅದು ಹಾಗೆ ಬಯಲಲ್ಲಿ ಇದ್ದಂಥ ಒಂದು ದೇವರು. ಆ ದೇವರಿಗೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಜೀರ್ಣೋದ್ಧಾರ ಆಯಿತು ಅನ್ನೋಂಥ ಒಂದು ಇತಿಹಾಸನೂ ನಾವು ಕೇಳಿದ್ದೀವಿ. ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವಿಲ್ಲಿ ಸೇರಿರೋದು. ನಮ್ಮ ಇಡೀ ಸಮಸ್ತ ಮುಳಬಾಗಿಲು ತಾಲೂಕಿನ ಎಲ್ಲರ ಪರವಾಗಿ, ನಮ್ಮೆಲ್ಲರ ಹಿರಿಯರ ಪರವಾಗಿ ನಾವು ಶ್ರೀಕೃಷ್ಣ ದೇವರಾಯರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಈಗ ಜೈ ಕೃಷ್ಣ ದೇವರಾಯ. ಈಗ ಸಾರಿಕಾ ಮತ್ತು ತಂಡ ಪ್ರಾರ್ಥನೆಯನ್ನು ಮಾಡುತ್ತೆ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದ, ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸಮ್ಮ ಜ್ಞಾನ ಜ್ಯೋತಿಯ ಬೆಳಗಿಸಮ್ಮ, ಅಂಧಕಾರವ ಓಡಿಸಮ್ಮ ಜ್ಞಾನ ಜ್ಯೋತಿಯ ಬೆಳಗಿಸಮ್ಮ. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಹಲಿಸು, ಶಾಂತಿಯ ಹುಲಿಸು. ಸಂತೋಷ. ಇದೀಗ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲಿನ ನಮ್ಮ ಹಿರಿಯರು, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಆದಂಥ ಶ್ರೀಯುತ ಜಯರಾಮ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೆ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಿಕಟಪೂರ್ವ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ನಂಜುಂಡಪ್ಪ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಶ್ರೀ ಮುನರತ್ನಯ್ಯ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ತಿಪ್ಪಯ್ಯ ಸಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಆತ್ಮೀಯ ಸ್ವಾಗತ. ಅದೇ ರೀತಿ ಹಿರಿಯರಾದಂಥ ನಾಗಭೂಷಣ ಸಾರ್ ಅವರು ರಿಟೈರ್ಡ್ ASI, ಅವರು ಸ್ವಾಗತ. ಅದೇ ರೀತಿ ಮತ್ತೋರ್ವ ಮಿತ್ರರಾದಂಥ ನಾಗರಾಜ್ ಸಾರ್ ಅವರು ASI ಆಗಿ ರಿಟೈರ್ಡ್ ಆಗಿದೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕುಪ್ಪಂನಿಂದ ನಮ್ಮ ಸಹೋದರರು ಕುಲಬಾಂಧವರು ಆಗಮಿಸಿದ್ದಾರೆ. ಅದೇ ರೀತಿ ಪಲಮನೇರಿಂದ ಕುಲಬಾಂಧವರು ಆಗಮಿಸಿದ್ದಾರೆ. ಅದೇ ರೀತಿ ಪುಂಗನೂರಿಂದ ಕುಲಬಾಂಧವರು ಆಗಮಿಸಿದ್ದಾರೆ. ಎಲ್ಲ ಬಂದಿರುವಂಥ ಕುಲಬಾಂಧವರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಎಲ್ರಿಗೂ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕುರುಡುಮಲೆ ಮಂಜಣ್ಣ ಅವರು ವಕೀಲರು, ನಮ್ಮ ಚಂದ್ರಪ್ಪ ಅವರು, ನಮ್ಮ ಮಾರಪ್ಪ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿಕ್ಷಕರು, ನಮ್ಮ ಆತ್ಮೀಯ ಮಿತ್ರರಾದಂಥ ಕೃಷ್ಣಪ್ಪ ಅವರು ಹಾಗೂ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ದೀರಾ. ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಕುರುಡುಮಲೆ ಗ್ರಾಮಸ್ಥರಿಗೂ ಸ್ವಾಗತವನ್ನು ಬಯಸ್ತಾ, ಈ ಸಂದರ್ಭದಲ್ಲಿ ನಾವು ತಮ್ಮೆಲ್ಲರ ಹೆಚ್ಚು ಸಮಯವನ್ನು ತಗೊಳ್ಳಲ್ಲ. ಶ್ರೀಕೃಷ್ಣ ದೇವರಾಯ ಆಳಿದ ಆ ಸುವರ್ಣ ಯುಗ ಅಂತ ಏನು ನಾವು ಕರಿತೀವಿ, ಅದು ವಿಸ್ತಾರವಾಗಿ ಇಲ್ಲಿನ ವಿರೂಪಾಕ್ಷಿ ದೇವಸ್ಥಾನದ ಚರಿತ್ರೆನೂ ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದು, ಸ್ಥಳೀಯವಾಗಿರುವಂಥವ್ರು. ಈಗ ವಿರೂಪಾಕ್ಷಿಯಲ್ಲಿ ನಾಳೆ ಒಂದು ರಥಸಪ್ತಮಿ ಪ್ರಯುಕ್ತ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ. ನಿಜವಾಗ್ಲೂ ನಾನು ವಿರೂಪಾಕ್ಷಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಮೂಲ ಕಾರಣ ನಮ್ಮ ಕ್ಷೇತ್ರಕ್ಕೆ ಶ್ರೀಕೃಷ್ಣ ದೇವರಾಯರು ಆಗಮಿಸೋದಕ್ಕೆ ಮೂಲ ಕಾರಣ ಅವ್ರ ಮುಖಾಂತರ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇನ್ನು ಮುಂದೇನು ಅವರು ಹೆಚ್ಚು ನಮ್ಮ ಕ್ಷೇತ್ರಕ್ಕೆ ಆಗಮಿಸಲಿ. ನಮ್ಮ ಕ್ಷೇತ್ರದಲ್ಲೂ ಅವರ
ಕೊಡುಗೆ ಅಪಾರವಾಗಿದೆ. ಅದೆಲ್ಲವನ್ನು ಮತ್ತೊಮ್ಮೆ ವೈಭವೀಕರಿಸುವಂತ ಒಂದು ಕಾರ್ಯ ನಡೀಲಿ ಅಂತೇಳಿ ಅವರಲ್ಲಿ ಭಿನ್ನವಹಿಸ್ಕೊಳ್ತಾ ಈ ಕಾರ್ಯಕ್ರಮದ ಪರವಾಗಿ ಇದೆಲ್ಲವನ್ನು ಒಂದು ಆರ್ಗನೈಸ್ ಮಾಡಿ ಇದು ಮಾಡೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ಪ್ರಭಾಕರನ್ ಅವರು ನಮ್ಮ ಕುಲಬಾಂಧವರು, ನಮ್ಮ ರಾಜ್ಯ ಬಲಿಜ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಹೌದು. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಈಗ ನಮ್ಮ ಜಯರಾಮ್ ಮಾಸ್ಟರ್ ಅವರು ಒಂದೆರಡು ಮಾತನಾಡಬೇಕು. ಶುಭ ದಿನ ಅಂತ ಈ ದಿವಸ ನಾವು ಭಾವಿಸ್ಬೇಕಾಗುತ್ತದೆ. ಕಾರಣ ಈ ವಿಷಯ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಚಂದ್ರಪ್ಪನವರು ಆಗಾಗ ಬಂದು ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದಾಗ, ಸರ್ ಈ ರೀತಿಯಾಗಿ ನಮ್ಮ ವಿರೂಪಾಕ್ಷಿ ಒಂದು ದೇವಸ್ಥಾನಕ್ಕೆ ರಥಸಪ್ತಮಿ ಪ್ರಯುಕ್ತ ನಮ್ಮ ಕೃಷ್ಣದೇವರಾಯ ವಂಶಸ್ಥರಾಗಿರ್ತಕ್ಕಂಥ ಅವರು ಈ ಕೃಷ್ಣದೇವರಾಯರನ್ನು ನಾವು ಆಹ್ವಾನ ಮಾಡಿದ್ವಿ. ನನಗೆ ಬಹಳ ಆಶ್ಚರ್ಯವಾಗೋಯ್ತು. ಏನಪ್ಪ ಇಷ್ಟೊಂದು ಆತ್ಮೀಯತೆಯಿಂದ ಹೇಗೆ ಹೋಗಿದ್ರಿ ಅಂತ ಹೇಳಿದ್ರೆ, ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಒಂದು ಅರಮನೆ ಇದನ್ನೆಲ್ಲ ತೋರಿಸಿದ ಮೇಲೆ ನನಗೆ ಬಹಳ ಆನಂದವಾಯಿತು. ಆಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರು, ಮಂಜುನಾಥು, ರತ್ನಯ್ಯ, ನಮ್ಮ ಕುಲಬಾಂಧವರು ಮತ್ತು ನಮ್ಮ ನಿವೃತ್ತ ನೌಕರರ ಸಂಘದ ಸದಸ್ಯರಿಗೆ ಹೇಳಿದಾಗ ನಾವು ಬಹಳ ಆ ವಿಜೃಂಭಣೆಯಿಂದ ಮುಳುಬಾಗಲಲ್ಲಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ 2ನೇ ರಾಜಧಾನಿ ಅಂತ ಏನು ಕರೀತಾರೆ, ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಕಾಲದಲ್ಲಿ ಮುಳುಬಾಗಲು 2ನೇ ರಾಜಧಾನಿ ಆಗಿತ್ತು ಅಂತ ನಾವು ಚರಿತ್ರೆಯೆಲ್ಲ ಓದಿದ್ದೀವಿ. ಆ ಒಂದು ಚರಿತ್ರೆಗೆ ಬಂದಿರತಕ್ಕಂಥ ನಮ್ಮ ಹೀಗೆ ಅವರು ಕೃಷ್ಣದೇವರಾಯರ ನಾವು ಕಾಣದೇ ಇದ್ರು ಸಹ ನಿಜವಾಗಿರ್ತಕ್ಕಂಥ ಕೃಷ್ಣದೇವರಾಯರನ್ನ ಈ ದಿವಸ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಅದು ನಮಗೆ ಆನಂದ ಬಾಷ್ಪವನ್ನು ಸುರಿಸಬೇಕು ಅನ್ನೋ ಒಂದು ಭಾವನೆ ಬರ್ತದೆ. ಯಾಕೆಂದರೆ ಈ ಒಂದು ನಾವು ಎಷ್ಟೋ ದಿನಗಳಾದರೂ ಸಹ ಹಂಪೆಗೆ ನಾವು ಹೋಗಿದ್ದೀವಿ, ನೋಡಿದ್ದೀವಿ, ಕಣ್ಣೀರು ಸುರಿಸಿದ್ದೀವಿ. ಆಗ ಪ್ರಪಂಚದಲ್ಲೇ ಮುತ್ತು ರತ್ನಗಳನ್ನು ನಾವು ಕಡಲೆಕಾಯಿ ತರಕಾರಿ ಯಾವ ರೀತಿ ರಾಶಿಯಾಗಿ ಮಾರ್ತಾ ಇದ್ವೋ ಅಂತ ಮುತ್ತು ರತ್ನ ಇವುಗಳ ವೈಡೂರ್ಯಗಳನ್ನು ರಾಶಿಯಾಗಿ ಮಾರ್ತಾ ಇದ್ರು ಅಂತ ಹೇಳಿದ್ರೆ, ಪ್ರಪಂಚದ ಇತಿಹಾಸದಲ್ಲೇ ಇಷ್ಟೊಂದು ವೈಭವವನ್ನು ಕಂಡಿರ್ತಕ್ಕಂಥ ರಾಜಧಾನಿ ಯಾವುದೂ ಇಲ್ಲ. ಅದಕ್ಕೆಲ್ಲ ಮೂಲ ಕಾರಣರಾಗಿರ್ತಕ್ಕಂಥ ಕೃಷ್ಣದೇವರಾಯರನ್ನು ಎಂದೆಂದಿಗೂ ನಾವು ನೆನೆಸ್ಕೋಬೇಕು ಅಂತ ಭಾವನೆ ಬರ್ತದೆ. ಈ ರೀತಿಯಾಗಿ ನಾವು ಮುಳುಬಾಗಲಲ್ಲಿ ದೊಡ್ಡದಾಗಿ ಒಂದು ವಿಜೃಂಭಣೆಯಿಂದ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಾಟು ಮಾಡಿ ನಮ್ಮ ಕೃಷ್ಣದೇವರಾಯನ ಸನ್ಮಾನ ಮಾಡಬೇಕು ಅಂತ ಬಹಳ ಆಸೆಯನ್ನು ಇಟ್ಕೊಂಡಿದ್ವು. ಆದರೆ ಅವಕಾಶವಿರೋದ್ರಿಂದ ಮತ್ತೊಮ್ಮೆ ನಾವೆಲ್ಲ ಒಂದು ಇಲ್ಲಿಂದ ಪರಿವಾರ ಹೋಗಿ ಅವ್ರನ್ನ ಮನೆಯಲ್ಲಿ ಮೀಟ್ ಮಾಡಿ ಅವರನ್ನು ಆಹ್ವಾನಿಸಿ ಈ 2ನೇ ರಾಜಧಾನಿಯಲ್ಲಿ ಈಗ ಅವ್ರನ್ನ ಒಂದು ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಕೃಷ್ಣದೇವರಾಯರು ನಮಗೆ ಕಲ್ಪಿಸ್ಕೊಡ್ತಾರೆ ಅಂತ ಹೇಳ್ತಾ, ನಾನು ಹೆಚ್ಚಾಗಿ ನಾನು ಅಷ್ಟೊಂದು ಇತಿಹಾಸವನ್ನು ತಿಳಿದಿರ್ತಕ್ಕಂಥ ನಾನು ಇದೆಲ್ಲ ಇದು ಹೆಚ್ಚಾಗಿ ತಿಳಿದಿರ್ತಕ್ಕಂಥ ನಮ್ಮ ಸ್ನೇಹಿತರು ಇನ್ನೂ ಅನೇಕ ಜನ ಇದ್ದಾರೆ. ನಮ್ಮ ನಂಜುಂಡಪ್ಪರು, ತಿಪ್ಪಯ್ಯನವರು ಎಲ್ಲ ಇದ್ದಾರೆ. ಅವರು ಇದರ ಬಗ್ಗೆ ಹೇಳ್ತಾರೆ. ಮತ್ತು ಈ ದಿವಸ ನಾವು ಕೇಳರಿಯದ ನಾವು ಕೃಷ್ಣದೇವರಾಯರನ್ನೇ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಅನ್ನೋ ಭಾವನೆಯನ್ನು ಭಾವಿಸ್ತಾ ಈ ದಿವಸ ಅವರು ಬಂದಿದ್ದಕ್ಕೆ ನಿಮ್ಮೆಲ್ಲರ ನಮ್ಮ ಸಂಘದ ನಮ್ಮ ಸ್ನೇಹಿತರ ಬಳಗದವರ ಪರವಾಗಿ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಈ ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭೇಟಿ ಮಾಡಿದ್ದೆ, ನನ್ನ ಸೌಭಾಗ್ಯ ಅನ್ಸತ್ತೆ. ಆನೆಗುಂದಿ ಉತ್ಸವ ನಡೆಯುವಂಥ ಸಂದರ್ಭದಲ್ಲಿ ಒಮ್ಮೆ ಭೇಟಿ ಮಾಡಿದ್ದೆ. ನಿಜವಾಗ್ಲೂ ಅಮೋಘಪೂರ್ವ, ಅದು ಹೇಳ್ಕೊಳಕ್ಕಾಗಲ್ಲ ವೈಭವ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಶ್ರೀಕೃಷ್ಣ ದೇವರಾಯರನ್ನ ನೋಡುವಂಥದ್ದು ಭಾಗ್ಯ ಸಿಕ್ತು. ಈ ಭಾಗ್ಯವನ್ನು ಕಲ್ಪಿಸ್ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ಈಗ ನಮ್ಮ ಪ್ರಭಾಕರನ್ ಅವರು ಒಂದೆರಡು ಮಾತು. ಇಲ್ಲಿ ಸೇರಿರುವಂಥ ನಮ್ಮ ಹಿತೈಷಿಗಳು ಮತ್ತು ನನ್ನ ಅಣ್ಣ ತಮ್ಮಂದರು, ಮುಖ್ಯವಾಗಿ ನಾನು ಒಂದು ಕರೆ ಮಾಡಿದ್ದಕ್ಕೆ ಕುಪ್ಪಮ್ಮಿಂದ ಮೊಟ್ಟ ಮೊದಲನೇದಾಗಿ ಕುಪ್ಪಮ್ಮಿಂದ ನಮ್ಮ ಡೀಲರ್ ವೆಂಕಟೇಶ್ ಅಂತ ನಮ್ಮ ಅಧ್ಯಕ್ಷರು ಅವರು ಬಂದಿದ್ದಾರೆ, ಬಾಬು ಅಂತ ಬಂದಿದ್ದಾರೆ, ಶಿವ ಅಂತ ಬಂದಿದ್ದಾರೆ, ನಮ್ಮ ಇನ್ನೊಬ್ಬ ಸ್ನೇಹಿತರು ಇವರು ಬಂದಿದ್ದಾರೆ, ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ, ಮಂಜಣ್ಣ ಅವರು, ಆಮೇಲೆ ಫಲಮ್ನೇರಿಂದನೂ ಕೋಟಿ ಬಂದಿದ್ದಾರೆ, ಆಮೇಲೆ ವೆಂಕಟೇಶ್ ಅವರು ಬಂದಿದ್ದಾರೆ, ವೆಂಕಟೇಶಣ್ಣವರು, ಬೊಗ್ನೂರಿಂದ ಮಣಿಯನ್ನ ಬಂದಿದ್ದಾರೆ. ಇವೆಲ್ಲ ಅವರು ಕುಟುಂಬದವರೆಲ್ಲರೂ ಸೇರಿಕೊಂಡು ಇವತ್ತು ನೀವು ಹೇಳ್ತಾ ಇದ್ದೀರಿ ನಮಗೆ ಕೃಷ್ಣದೇವರಾಯರ ವಂಶಸ್ಥರು ನಾವು ನೋಡಲೇಬೇಕು ಅಂತ ಹೇಳಿದ್ರು. ಇಲ್ಲಪ್ಪ, ಕೃಷ್ಣದೇವರಾಯರ ವಂಶಸ್ಥರಲ್ಲ, ಅವರು ಕೃಷ್ಣದೇವರಾಯರೇ ಅವರೇ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿತೆ. ನಾನು ಆ ಕೃಷ್ಣದೇವರಾಯರ ಮುಂದೆ ನಾನು ಅಷ್ಟೊತ್ತು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಸಮಯ ಅಭಾವ ಜಾಸ್ತಿ ಇದೆ. ನಾವು ಹೇಳಿದ ಸಮಯ ಕೂಡ ಅವ್ರಿಗೆ ಪಾಪ 4 ಗಂಟೆ ಕರೆಕ್ಟಾಗಿ ಬಂದರು. ಅವರು ಕೂಡ ನಮಗೆ ಸಮಯ ಅಭಾವವನ್ನು ಏನು ನಮಗೇನು ಹೆಚ್ಚು ಕಡಿಮೆ ಆಗಲಿಲ್ಲ. ಆದರೆ ಕೂಡ ಸಮಯ ಇಲ್ಲ, ಇನ್ನೊಂದು ಕಡೆ ಕಾರ್ಯಕ್ರಮ ಇದೆ. ಅವರು ಬಹಳ ಆಸೆಯಿಂದ ಇನ್ನೊಂದು ಹೇಳಿದ್ದಾರೆ. ಅವರು ನಮ್ಮ
ಮುಳಬಾಗಿಲ ಇತಿಹಾಸದಲ್ಲೇ ಕರ್ನಾಟಕದಲ್ಲೇ ನಮ್ಮ ಪ್ರಸಿದ್ಧಿಯಾದಂಥ ನರಸಿಂಹತೀರ್ಥವನ್ನು ಭೇಟಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಆ ನರಸಿಂಹತೀರ್ಥ ದೇವರು ಕೂಡ ದರ್ಶನ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೂ ಅನ್ನೋದು ಇರ್ಲಿ ಅಂತ ಹೇಳ್ಬಿಟ್ಟು ನನಗೆ ಈ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ 2 ನಿಮಿಷಗಳನ್ನು ಅವರೇ ಮಾತಾಡ್ತಾರೆ. ನನ್ನ ಆತ್ಮೀಯರಾದಂಥ ನಮ್ಮ ನಿವೃತ್ತ ನೌಕರ ಸಂಘದ ಖಜಾಂಚಿಯು ರಾಷ್ಟ್ರ ಪ್ರಶಸ್ತಿ ವಿಜೇತರ ಅಂತ ಜಯರಾಮ್ರವರು, ಜನಾರ್ದನ್ ರವರೇ, ಪ್ರಭಾಕರ್ ರವರೇ, ಮುನರತ್ನಯ್ಯನವರೇ, ತಿಪ್ಪಯ್ಯನವರೇ ಹಾಗೂ ನಮ್ಮ ಮಾಲೂರು ಮಂಜು, ಎಲ್ಲಿದ್ದೀರಾ ಲಾಯರು? ಕುಡುಮಲ್ ಮಂಜು ಅವ್ರು ಮಾಲೂರು ಮಂಜು ಅನ್ನೋದು ನಾವು, ಅದು ಹೌದಲ್ಲ, ಲಾಯರ್ ಮಂಜು ಅವರು ಎಲ್ಲ. ನಾನು ಇಲ್ಲಿ ಈ ಕುಡುಮಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮೊದಲನೇ ಮುಖ್ಯೋಪಾಧ್ಯಾಯ ಸರ್. ನಾನು ಇಲ್ಲಿ ಇವಾಗ ನಿವೃತ್ತಿ ಆಗಿದ್ದೀನಿ. ಕೃಷ್ಣದೇವರಾಯರ ವಂಶಸ್ಥರು ಅಂತ ಹೇಳಿಬಿಟ್ಟು ಕೇಳಿದ ತಕ್ಷಣ ನನಗೆ ಅಮೋಘವಾದಂಥ ಒಂದು ಸಂತೋಷ ಆಯಿತು. ಅಟ್ಲೀಸ್ಟ್ ಕೃಷ್ಣದೇವರಾಯನ ನಾವು ಇತಿಹಾಸ ಪ್ರಸಿದ್ಧರಾಗಿರ್ತಕ್ಕಂಥ ಅವರನ್ನು ನಾವು ನೋಡಿಲ್ಲ. ಅವರ ಒಂದು ವಂಶದ ಕುಡಿ ನೋಡುವಂಥ ಸುವರ್ಣ ಅವಕಾಶ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅಪಾರವಾದಂಥ ಒಂದು ಸಂತೋಷ ಆಯಿತು. ನಾನು MA ಇನ್ ಹಿಸ್ಟ್ರಿ ಸರ್, ಹಿಸ್ಟ್ರಿ ಬಗ್ಗೆ, ಇತಿಹಾಸದ ಬಗ್ಗೆ. ಇಲ್ಲಿನ ಈ ದೇವಸ್ಥಾನಕ್ಕೆ ಇದನ್ನು ಚಾವಣಿ ಇದು ಮಾಡಿಕೊಟ್ಟಿರೋರು ಕೃಷ್ಣದೇವರಾಯ ಅಂತ ಗೊತ್ತು. ಇದರ ಸ್ಥಳ ಪುರಾಣ ನನಗೆ ಇಲ್ಲಿ ಇಲ್ದವ್ರು ಹೇಳಿದ್ದಾರೆ. ಬಟ್ ನಾನು ಓದಿರೋ ಅಂಕಿ ಅಂಶಗಳು ಕೆಲವಿದೆ, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಿ ಗ್ಲೋರಿಯಸ್ ಆಫ್ ವಿಜಯನಗರ ಎಂಪೈರ್ ಅಂತ, ವಿಜಯನಗರದ ವೈಭವ ಅಂತ. ವಿಜಯನಗರದ ವೈಭವ, ವಿಜಯನಗರ ಸಾಮ್ರಾಜ್ಯದ ಮೂಡಲ ಬಾಗಿಲು ಇದು. ಅಂದರೆ ಪೂರ್ವದ ಹೆಬ್ಬಾಗಿಲು, ಮುಳಬಾಗಿಲು, ಪೂರ್ವದಕ್ಕೆ ಹೆಬ್ಬಾಗಿಲು ಇರ್ತಕ್ಕಂಥದ್ದು ಇದು. ಈ ಕಡೆ ವಿಜಯನಗರ ಪ್ರವೇಶ ಮಾಡಬೇಕಾದ್ರೆ ಅಂದರೆ ಅವರು ಆಂಧ್ರ, ವಿಜಯನಗರ, ಮತ್ತೊಂದು ದಕ್ಷಿಣ ಭಾರತವನ್ನು ಆಡಳಿತ ಮಾಡಿರ್ತಕ್ಕಂಥದ್ದು. ಸುಲ್ತಾನರ ಒಂದು ಅವರು ಇಲ್ಲೇ ಇದೆ. ಶಿವಾಜಿ ಮಹಾರಾಜು, ಕೃಷ್ಣದೇವರಾಯರು ಇಲ್ಲದೇ ಇದ್ರೆ ನಮ್ಮ ದೇವಾಲಯಗಳು ಜೀರ್ಣೋದ್ಧಾರ ಆಗ್ತಾ ಇರಲಿಲ್ಲ, ಹಿಂದೂ ಧರ್ಮವು ಉಳಿ ಹೋಗೋದಕ್ಕಂತ ಅವಕಾಶಗಳು ಇರ್ತಾ ಇರಲಿಲ್ಲ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಅನೇಕ ಪ್ರಣಾಮಗಳನ್ನ ನಾವು ಅರ್ಪಿಸಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಅಂಕಿ ಅಂಶಗಳು ಇತಿಹಾಸದಲ್ಲಿ ಇರೋದನ್ನು ಹೇಳ್ತೀನಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪಶ್ಚಿಮ ಬಂಗಾಳದಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಿಗಳು ಒಂದು ಕಾಗದವನ್ನು ಬರೆದರು. ಯಾರು? ನೆಹರೂರವರು ಇಂದಿರಾ ಗಾಂಧಿ, ನೋಡಮ್ಮ, ಇಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ದಿ ಡಿಸ್ಕವರಿ ಆಫ್ ಇಂಡಿಯಾನಲ್ಲಿ ನಮೂದಾಗಿರ್ತಕ್ಕಂಥ 3 ಪುಸ್ತಕಗಳನ್ನು ಬರೆದಿದ್ರು ಅವರು. ಆಟೋಬಯೋಗ್ರಫಿ, ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ, ದಿ ಡಿಸ್ಕವರಿ ಆಫ್ ಇಂಡಿಯಾ ಅಂತ. ಆ ಇದರಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಕಾಗದವನ್ನು ಬರೆದರು. ವಿಜಯನಗರ ಸಾಮ್ರಾಜ್ಯ ಅನ್ನೋದು ಒಂದು ಆಡಳಿತ ನಡೆಸ್ತಾ ಇತ್ತು ನಮ್ಮ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ. ಕೃಷ್ಣದೇವರಾಯ ಅಂತ ಮಹಾನ್ ಭಾವ ಇದ್ದ. ಅದರ ರಾಜಧಾನಿ ಹಂಪಿ ರಾಜಧಾನಿ. ಅಲ್ಲಿ ಇವತ್ತಿನ ಸಂತೆಗಳಲ್ಲಿ ಏನು ನುಚ್ಚು, ರಾಗಿ, ಅಕ್ಕಿ ಎಲ್ಲ, ಈ ಆಲೂಗಡ್ಡೆ ಅಂತೆ, ತರಕಾರಿಗಳಂತೆ, ಉಡ್ಡಿಗಳು, ಹೇಪ್ಸ್ ಆಫ್ ರಾಗಿ ಅಂಡ್ ರೈಸ್ ಅಂಡ್ ಅದರ್ಸ್ ಸಚ್ ಲೈಕ್. ಆ ರೀತಿಯಲ್ಲಿ ವಜ್ರ, ವೈಡೂರ್ಯ, ಗೋಮೇಧಿಕ, ಪುಷ್ಪ ರಾಗಗಳನ್ನ ಹಂಪೆಯಲ್ಲಿ ಸಂತೆಗಳಲ್ಲಿ ಮಾರ್ತಾ ಇದ್ರು, ಬೀದಿಗಳಲ್ಲಿ ಮಾರ್ತಾ ಇದ್ರು ಅಂತ. ಇದನ್ನು ಯಾರು ಅಲ್ಲ ಹೇಳಿರೋದು, ನಾನಲ್ಲ, ನಮ್ಮ ಭಾರತೀಯರಲ್ಲ. ಇರಾನ್ ದೇಶದಿಂದ ಅಬ್ದುಲ್ ರಜಾಕ್ ಅಂತಕ್ಕಂಥ ಒಬ್ಬ ವಿಸಿಟರ್ ನಮ್ಮ ಆಸ್ಥಾನ, ಕೃಷ್ಣದೇವರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರ ಕಣ್ಣಾರೆ ಕಂಡಿದ್ದನ್ನ ಅವರ ವಿಸಿಟ್ ನೋಟ್ಸ್ನಲ್ಲಿ ಬರೆದಿದ್ದಾರೆ. ಇಂತಹ ಒಂದು ವೈಭವವಾದಂತಹ ಒಂದು ಸಾಮ್ರಾಜ್ಯವನ್ನು ಮಾಡಿ ಕಟ್ಟಿ ಬೆಳೆಸಿದಂಥ ಮಹಾನ್ ಭಾವ ಕೃಷ್ಣದೇವರಾಯರು ಅಂತಕ್ಕಂಥ ನಾನು ಇತಿಹಾಸದಲ್ಲಿ ಹೇಳಿದ್ದೀನಿ. ಅದನ್ನು 4 ಜನಕ್ಕೆ ತಿಳಿಸುವಷ್ಟು ಇಷ್ಟಪಟ್ಟೆ ಸರ್ ನಾನು. ಯಾಕೆಂದರೆ ನಿಮ್ಮನ್ನು ನೋಡಿ ನಮಗೆ ಕೃಷ್ಣದೇವರಾಯನ ನೋಡಿದಷ್ಟೇ ಸಂತೋಷ ಆಗಿದೆ. ನಿಜವಾಗ್ಲೂ ಕೂಡ ನನಗೆ ಅಪಾರವಾದಂಥ ಒಂದು ಗೌರವ ಇದೆ ಇತಿಹಾಸದಲ್ಲಿ. ಹಾಗಾಗಿ ಆಮೇಲೆ ಇಲ್ಲಿ ಲಕ್ಕಣ್ಣ ದಂಡೀಸ ಅಂತ, ಇಟ್ ಈಸ್ ಒನ್ ಆಫ್ ದಿ ಸಬಾರ್ಡಿನೇಟ್ ರೂಲ್ಡ್ ಓವರ್ ಅವರ್ ಮುಲ್ಬಾಗಲ್. ಲಕ್ಕಣ್ಣ ದಂಡೇಶ ಅಂತ ವಿರೂಪಾಕ್ಷೇಶ್ವರ, ಅಲ್ಲಿದ್ದಾರ ಸ್ವಾಮಿ ವಿಠಲನಾರಾಯಣ, ಹಂಪೆಯಲ್ಲಿ ವಿಜಯ ಬಿಟ್ಟು ಅಲ್ಲಿ ಏನೇನು ಟೆಂಪಲ್ಸ್ ಇದೆ
ಅಲ್ಲೆಲ್ಲ ನಮ್ಮ ಮುಳಬಾಗಿಲಿನಲ್ಲಿದೆ. ಆ ಸಬಾರ್ಡಿನೇಟ್ ರೂಲರು ಅವರ ಗೌರವಾರ್ಥವಾಗಿ ಅವರ ಏನೇನು ಟೆಂಪಲ್ಸ್ ಅನ್ನು ಕಟ್ಟಿದ್ದಾರೆ ಅದೆಲ್ಲ ಮುಳಬಾಗಿಲಿನಲ್ಲಿದೆ. ವಿಜಯ ವಿಠಲ ಇದೆ, ವಿರೂಪಾಕ್ಷೇಶ್ವರ ಇದೆ, ಲಕ್ಷ್ಮೀ ನರಸಿಂಹ ಇದೆ, ಕದ್ರಿಪುರ ಇವೆಲ್ಲಾನು ಇದೆ. ಇದೆಲ್ಲಾನು ಮಾಡಿರ್ತಕ್ಕಂಥ ಒಂದು ಇತಿಹಾಸ ನಮ್ಮಲ್ಲಿ. ಆ ಲಕ್ಕಡ ದಂಡೇಶ ಅನ್ನೋರು ಇದನ್ನ ವಿಜಯ ವಿಠಲ ಮುಳಬಾಗಿಲಿನಲ್ಲಿ ಇದೆಲ್ಲಾನು ಕೂಡ ಇದೆ. ಇಂತಹ ಒಂದು ಇತಿಹಾಸ ಪ್ರಸಿದ್ಧ ವಜ್ರವೈಡೂರುಗಳನ್ನ ಇರ್ತಕ್ಕಂಥ ಒಂದು ಆಡಳಿತವನ್ನು ಮಾಡಿರೋ ದಕ್ಷಿಣ ಭಾರತವನ್ನು ಆಡಳಿತ ಮಾಡಿರ್ತಕ್ಕಂಥ ಆ ಮಹಾನುಭಾವ. ಅದರಲ್ಲಿ ಕೃಷ್ಣದೇವರಾಯ ಅಂತ ರಾಜ್ಕುಮಾರ್ ಆ ಸಿನಿಮಾನಲ್ಲಿ ಜನರಿಗೆ ಬಹಳಷ್ಟು ಎಲ್ಲರಿಗೂ ಸಮಾಜಕ್ಕೆ ಗೊತ್ತಾಯ್ತು. ಅದು ಬಹಳ ಫೇಮಸ್ ಕೂಡ ಆಯ್ತು. ಅದು ನಟರಾಜ ಥಿಯೇಟರ್ನವರು ಫಸ್ಟ್ ಅದನ್ನ ಓಪನ್ ಮಾಡಿದ ಸಂದರ್ಭದಲ್ಲಿ ಅದನ್ನು ಹಾಕಿದ್ರು. ಎಲ್ಲರೂ ಕೂಡ ಅದನ್ನ ಬಹಳಷ್ಟು ವೈಭವದಿಂದ ಕಂಡಿದ್ದಾರೆ. ಈಗ ಆಗ್ಬಿಟ್ಟು ನನಗೆ ಅಪಾರವಾದಂಥ ಸಂತೋಷ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭ ಹೇಳ್ತಾ ತಮಗೊಂದಿಸಿ ಎಲ್ಲರಿಗೂ ಹೊಂದಿಸಿ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ನಿಜವಾಗ್ಲೂ ಇನ್ನೂ ಇತಿಹಾಸ ತಿಳ್ಕೊಬೇಕು ಅಂದಿದ್ರೆ ತುಂಬಾ ಹೊತ್ತು ಹೇಳೋರು. ಧನ್ಯವಾದಗಳು. ಈಗ जय हो श्री कृष्ण देवराया, जय श्री कृष्ण देवराया, श्री कृष्ण देवराया, जय हो श्री कृष्ण देवराया, कृष्ण देवराया, जय श्री कृष्ण देवराया, जय हो. ಸನ್ಮಾನ ಕಾರ್ಯಕ್ರಮ ಜೊತೆಗೆ ಶ್ರೀಕೃಷ್ಣ ದೇವರಾಯರ ವಿಗ್ರಹವನ್ನು ಸ್ವತಃ ಶಿಲ್ಪಿಯಾದಂಥ ವಿಶ್ವನಾಥ್ ಅವರು ತಯಾರಿಸಿ ಅವರು ಮಹಾಶಿಲ್ಪಿ. ಅದೇ ರೀತಿ ಈ ಸನ್ಮಾನವನ್ನ ನೀಡಿದಂತಹ ತಿಳಿಸ್ತಾ ಇದ್ದೇವೆ. ರಿಟೈರ್ಡ್ ಎಂಪ್ಲಾಯ್ ಸರ್. ಮತ್ತು ಮುಂದಿನ ಜನಾಂಗ ಹೆಂಗ್ ನಡ್ಕೋಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಶ್ರೀತರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇಲ್ಲಿ ಡೀಲರ್ ವೆಂಕಟೇಶ್ ಅವರಿಗೆ ಎಸ್ ಜಯರಾಮ್ ಕಡೆಯಿಂದನೂ ಮಾಲಾರ್ಪಣೆ ಮಾಡಬೇಕು. ಅವರು ಶ್ರೀಕೃಷ್ಣ ದೇವರಾಯ ಕಡೆಯಿಂದನೇ ಮಾಡ್ತಾರೆ. ಎಲ್ಲರಿಗೂ ಅವರೇ ಮಾಡ್ತಾರೆ. ಅದೇ ರೀತಿ ನಮ್ಮ ವೆಂಕಟರಮಣ ಬಾಬು ಬಂದಿದ್ದಾರೆ ಕುಪ್ಪಮಿಂದ. ಅವ್ರಿಗೂ ಒಂದು ಸೀಟು ಕಾಣಿಕೆಯಿಂದ ಅವ್ರ ಕಡೆಯಿಂದ ಮಾಡಿಸ್ತಾರೆ. ನಮ್ಮ ಶಿಲ್ಪಿ ವಿಶ್ವನಾಥ್ ಬಂದಿದ್ದಾರೆ. ಅವ್ರಿಗೂ ಒಂದು ಕಾಣಿಕೆ ಮಾಡ್ತಾ ಇದ್ದಾರೆ. ಶಿಲ್ಪಿ ವಿಶ್ವನಾಥ್ ಅವರಿಗೆ. ಪಲಂನೇರಿಂದ ಕೋಟಿ ಬಂದಿದ್ದಾರೆ. ವೆಂಕಟೇಶ್ ಅಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಅವರು ಬರಬೇಕು. ಪುಂಗೂರಿಂದ ಮಣಿ ಅವರು ಬಂದಿದ್ದಾರೆ. ಅವ್ರಿಗೂ ಇದು ಮಾಡಬೇಕು. ಮಣಿ ಅವರು ಬಂದಿದ್ದಾರೆ. ಅವ್ರಿಗೂ ಒಂದು ಇದು ಮಾಡಿ. ಅದನ್ನು ಮುನ್ನೂರಿಂದ ಮಣಿ ಅವರು ಬಂದಿದ್ದಾರೆ. ಪಲಂನೇರಿಂದ ವೆಂಕಟೇಶನ್ನ ಕೋಟೇಶ್ವರ್ ಬಂದಿದ್ದಾರೆ. ಅವ್ರಿಗೂ